ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ಇವತ್ತು ಮಂಡೇ ಆಗಿರೋದ್ರ 22 ಜಾನ್ ಎಲ್ಲರಿಗೂ ಗೊತ್ತಿರೋ ಅಂಥ ಒಂದು ನೆನ್ಪಿಟ್ಕೊಳ್ಳೋ ಅಂಥ ದಿನ ಏನಪ್ಪ ಅಂತಂದರೆ, ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರದ ಉದ್ಘಾಟನೆ ನಡೀತಾ ಇದೆ. ಸೊ ರಾಮನ ಏನಂತಾರೆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಸೊ ಅದಕ್ಕೆ ಸ್ವಲ್ಪ ತುಂಬಾ ಖುಷಿಯಾಗಿದೆ ಹೇಳಬೇಕಂತಂದರೆ. ತುಂಬ ವರ್ಷಗಳಿಂದ ನಮ್ಮ ಹಿಂದೂ ಏನದು ಕನಸು ಅಥವಾ ಆಗಬೇಕು ಅಂತ ಅಂದ್ಕೊಂಡಿದ್ದು ಬಂದು ರಾಮ ಮಂದಿರ, ಅದು ಅಯೋಧ್ಯದಲ್ಲಿ. ಸೊ ಇವಾಗ ಅದು ನನಸಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಪೂಜೆಯನ್ನು ಮಾಡಿಕೊಂಡು ಜೊತೆಗೆ ರಾಮನ್ ಸಾಂಗ್ಸ್ ಹಾಕ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಹೋಯಿತು. ಅವತ್ತಿನ ಒಂದು ಪೂಜೆ ಆಗಿರ್ಬೋದು, ಅವತ್ತು ಆ ಟೈಮು ತುಂಬಾ ಚೆನ್ನಾಗಿ ಹೋಯಿತು. ಬಿಕಾಸ್ ಒಂಥರ ನಮಗೆ ಖುಷಿ ಅಂತ ಅನಿಸುತ್ತಲ್ಲ, ರಾಮ ಮಂದಿರ ಉದ್ಘಾಟನೆ ಅಂತಂದರೆ ನಮ್ಮ ಹಿಂದೂಗಳಿಗೆ ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಏನದು ರಾಮಂದು ವಿಗ್ರಹ ಕೂಡ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ನೋಡಿರ್ತೀರೋ ಆಲ್ರೆಡಿ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ. ಸೊ ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಣ್ಣು ತುಂಬಿ ಬರುತ್ತೆ ಅದನ್ನು ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ರಾಮ ಮಂದಿರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ತುಂಬ ಹ್ಯೂಜ್ ಆಗಿದೆ ಅದು, ನೋಡಬೇಕು. ಆದರೆ ಆ ರಾಮ ಕರೆಸ್ಕೊಂಡ್ರೆ ಅಲ್ಲಿಗೆ ಹೋಗಿ ಒಂದು ಸತಿ ಬರಬೇಕು. ಸೊ ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸೊ ಅವರು ದೀಪ ಹಚ್ಚೋದಕ್ಕೆ ಹೇಳಿದರು. ಅವತ್ತಿನ ದಿನ ನಾನು ಊರಿಗೆ ಹೊರಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಈವ್ನಿಂಗ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ದೀಪ ಹಚ್ಚಿ ಇಟ್ಬಿಟ್ಟಿದ್ದೆ ನಾನು, ಅಂದರೆ ಕಾಂಪೌಂಡ್ ಮೇಲೇ ಇಟ್ಟಿದ್ದೆ. ಬಿಕಾಸ್ ಅವ್ರು ಹೇಳಿದ್ರಲ್ಲ, ರಾಮ ಮಂದಿರ ಯಾವ ಕಡೆ ಇದೆಯೋ ಆ ಕಡೆ ಅದನ್ನು ಬೆಳಗ್ಬಿಟ್ಟು ಅದಾದಮೇಲೆ ಅದನ್ನು ಇಡಬೇಕು ಅಂತ ಹೇಳಿದರು. ಅದೆಲ್ಲ ಮಾಡಿ ಆದಮೇಲೆ ನಾನು ಟೆಂಪಲ್ಗೆ ಹೋಗಿದ್ದೆ. ಸೊ ಆಂಜನೇಯ ದೇವಸ್ಥಾನ ನಮ್ಮ ಊರಲ್ಲೇ ಇದ್ದಿದ್ದು, ಇಲ್ಲಿ ಜೋರಾಗೆ ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿ ಯಾರೋ ಒಬ್ಬರು ರಾಮ ಮಂದಿರಕ್ಕೆ ಹೋಗಿದ್ರಂತೆ, ಅಯೋಧ್ಯೆಗೆ. ಸೊ ಅಲ್ಲಿಂದ ಇದು ಏನದು ಮಿನಿಯೇಚರ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ಕೂಡ ತಂದಿದ್ರು. ಅದನ್ನು ಇಟ್ಟು ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ. ಆ್ಯಂಡ್ ಇಲ್ಲಿ ನೋಡಿದರೆ ಜಾಸ್ತಿ ಇದ್ದಿದ್ದಂದರೆ ಸೇಟೂಸ್ ಅಂತೂ ಎಲ್ಲ ಕಡೆನೂ ಅಂಗಡಿ ಬಾಗ್ಲಾಕ್ಬಿಟ್ಟು ಅವರೇ ಜಾಸ್ತಿ ಇದ್ದಿದ್ದು ಈ ಒಂದು ಟೆಂಪಲಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೆ ತುಂಬಾ ಇಷ್ಟ ರಾಮ ಅಂತಂದರೆ. ಸೊ ಅದಕ್ಕೆ ಅವರು ಜಾಸ್ತಿ ಇದ್ದಾರೆ, ಅವ್ರ ಕಡೆ ರಾಮನ್ನ ಜಾಸ್ತಿ ಪೂಜೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಕೂಡ ಎಲ್ಲರೂ ಪೂಜೆ ಮಾಡ್ತೀವಿ ರಾಮನ್ನ, ಬಟ್ ಅವ್ರು ಸ್ವಲ್ಪ ಜಾಸ್ತಿನೇ. ಸೊ ಅವರು ಅಲ್ಲಿ ದೇವಸ್ಥಾನದ ಹತ್ರ ಭಜನೆ ಅದು ಇದು ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಇನ್ನೇನು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ನಾನು ಟೆಂಪಲ್ಗೆ ಹೋಗಿದ್ದಿತ್ತು. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ನಾನು ಕೂಡ. ಆ್ಯಂಡ್ ಅವ್ರ ಭಜನೆ ಕೇಳಿಸ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿತ್ತು. ಚೂರು ಜಾಗ ಬೇಡಿ. ಇಲ್ಲಿ ಪ್ರಸಾದ ಇಸ್ಕೊಂಡು ಅಲ್ಲಿ ಕೂಡ ಮಂಗನೆ ಅಲ್ಲೂ ಕೊಡ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಪೂಜೆ ಎಲ್ಲ ಆಯಿತು, ಪ್ರಸಾದ ಕೂಡ ತಿಂದ್ಕೊಂಡು ನಾನು ಮಧ್ಯಾಹ್ನ ಊರಿಗೆ ಹೊರಟಿದ್ದೆ. ನಾನು ಆಗಲೇ ಹೇಳ್ದಂಗೆ ಯಾಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಡ್ಯಾಡಿಯವ್ರ ಚಿಕ್ಕಪ್ಪಂದು ಮೊದಲನೇ ವರ್ಷದ ತಿಥಿ ಕಾರ್ಯ ಏನಿದೆಲ್ಲ ಅದನ್ನು ಮಾಡಬೇಕಾಗಿತ್ತು. 1 ವರ್ಷ ಆಗಿತ್ತು. ಸೊ ಅದಕ್ಕೆ ತಿಥಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೋಗ್ತಿದ್ವಿ. ನಾನು ಮಮ್ಮಿ ಇಬ್ಬರು ಹೋಗ್ತಿದ್ದೀವಿ. ಡ್ಯಾಡಿ ಆಲ್ರೆಡಿ ರೀಚ್ ಆಗಿದ್ದರು.
ಸೊ ಇವತ್ತು ಮಧ್ಯಾಹ್ನ ಅಂದರೆ ನೆಕ್ಸ್ಟ್ ಡೇ ಮಾಡಬೇಕಿತ್ತು. ಸೊ ಇವತ್ತು ಮಧ್ಯಾಹ್ನ ಏನದು ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಹೋಗ್ತಾಯಿದ್ದೀವಿ, ನಾನು ಮಮ್ಮಿ ಇಬ್ಬರೇ. ಜಾಸ್ತಿ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಾನು. ಆ್ಯಂಡ್ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಅಷ್ಟೇ ಹಾಕಿದ್ದೀನಿ, ಬಿಕಾಸ್ ಅಲ್ಲಿ ಅಷ್ಟೆಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಟೈಮ್ ಕೂಡ ಇರಲಿಲ್ಲ. ಬಿಕಾಸ್ ಅಡುಗೆ ಎಲ್ಲ ಹೆಲ್ಪ್ ಮಾಡಬೇಕಿತ್ತು, ಎಲ್ಲನೂ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಟೈಮ್ ಜಾಸ್ತಿ ಇರಲಿಲ್ಲ, ಅದಕ್ಕೆ ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸುಮ್ಮನೆ ಹೋಗ್ತಾ ಈ ಥರ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ, ಹೇಳೋಣ ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ಹೋಗ್ತಾ ತುಂಬ ಚೆನ್ನಾಗಿತ್ತು. ಸನ್ನಂತೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನಿಜವಾಗ್ಲೂ ಸಖತ್ತಾಗಿತ್ತು. ಬಟ್ ನಾವು ಹೋಗಿದ್ದು ಬಂದು ಈ ಕಡೆ ಮೈಸೂರು ರೋಡ್ ಇದೆ ಅಲ್ವಾ, ಆ ಕಡೆ ಅಂದರೆ ಮದ್ದೂರು ರೂಟ್ ಹೋಗಿದ್ದಿದ್ದು. ಸೊ ಅಲ್ಲಿ ಅಷ್ಟು ಹೊಲ ಗದ್ದೆ ಅದೆಲ್ಲ ಕಾಣಿಸೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಇರೋದು. ಅಲ್ಲೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಬನ್ನಿ ಊರಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಸೊ ನಾವು ಊರಿಗೆ ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿಬಿಟ್ಟಿತ್ತು. ಸೊ ಅಲ್ಲಿ ಮತ್ತೆ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಕಾರ್ಯ ಮಾಡಬೇಕಿತ್ತಲ್ಲ ಅದ್ರ ದಿನ. ಸೊ ಇಲ್ಲೆಲ್ಲ ಫುಲ್ಲು ಸೂರ್ಯಕಾಂತಿ ಎಲ್ಲ ಚೆನ್ನಾಗಿ ಬೆಳೆದಿತ್ತು, ಅಂದರೆ ಸಕ್ಕತ್ತಾಗಿತ್ತು ಸನ್ಫ್ಲವರು. ಆ್ಯಂಡ್ ಸನ್ ಕಡೆಗೆ ತಿರುಗಿತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ 7:30 ಆಗಿದೆ ಅನಿಸುತ್ತೆ ಬೆಳಗ್ಗೆ. ಸೊ ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡೋಣ ಅಂತ ಹೋಗ್ತಿದ್ವಿ. ಇಡ್ಕೊಂಡೆ ಕಣತೆ, ಅದನ್ನ ಇಟ್ಕೋಬೇಕಂತೆ. ಅಲ್ಲಿ ಕಲ್ಲೈತೆ. ಇದು ಫಸ್ಟ್ ಇದಾಕ್ರಮ್ಮ, ವಿಭೂತಿ ಯಾಕೋ ನೋಡಲ್ಲಿ ವಿಭೂತಿ ಉಂಡೆ ಐತಲ್ಲ ಕೊಡಮ್ಮ, ಎರಡು ಕಡೆಗೂ ಎಣ್ಣೆ ಕಡ್ಡಿ ಅಷ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಕಾಯಿ ಹೊಡೆಯೋದು. ಹೌದಾ, ಗೊತ್ತೇ ಇರಲಿಲ್ವಲ್ಲ ನಮಗೆ. ಒಂದೇ ಹಚ್ಚಿದ
ಸಾಕು ಆರ್ಸಪ್ಪ. ಕಾಫಿ ಟೀ 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 ವರ್ಷ ಇದಿಟ್ಕೊ. ಹಂಗೆ ಆಗಿದ್ದು ಮಾಡಿದ್ದು. ನೋಡಿ ನಮ್ಮ ಮತ್ತೆ ವಿಡಿಯೋ ಮಾಡ್ತಾವ್ರ ನಂದು. ಸಾಕು ಅವ್ರನ್ನ ತೆಗಿ. ಎಲ್ಲರೂ ಪೂಜೆ ಮಾಡೋ ಗೊತ್ತಾಗಿ ಲಾಸ್ಟ್ ಮಾಡೋ. ಪೂಜೆ ಮಾಡೋದೆಲ್ಲ ಗೊತ್ತಾಗಿ ಎಲ್ಲ ಆಂಟಿ ನಿಮ್ಮ ಕ್ಯಾಮ್ರಾ ಮನೇಲೆ ಮಾಡ್ತಾರೆ. ಇಲ್ಲಿ ಮಾಡ್ಬಿಟ್ಟು ಅಷ್ಟು ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ಮಾಡೋದು ಮಾಡ್ತಾರ. ಫಸ್ಟ್ ಎಲ್ಲ ಇಲ್ಲಿ ಮಾಡ್ಬಿಡಿ, ಆಮೇಲೆ ಅಲ್ಲಿ ಮಾಡೋದು, ಆಮೇಲೆ ಲಾಸ್ಟಿಗೆ ಕಟ್ಬೇಕು ಸರಿ. ಕಾಯಿ ಹೊಡೆದ್ಮೇಲೆ ಎಲ್ಲ ಮಾಡೋರು ಇರಿ. ಬೇಡ ಕಾಯಿ ಹೊಡೆದು ಬಿಡುತ್ತೆ. ಕಾಯಿ ಹೊಡೆದ್ಮೇಲೆ ಇನ್ನೊಬ್ಬ ಮಂಗಳಾರತಿ ಮಾಡ್ತೀಯಲ್ಲ, ನಾವು ಮಂಗಳಾರತಿ ತಗೊಂತೀವಿ. ಜೇಸ್ಮಿ ನೆಕ್ಸ್ಟ್ ನೀನೋಗು. ಪರವಾಗಿಲ್ವೇ, ಇವರೇ ನಮ್ಮ ವಿಡಿಯೋ ತೆಗ್ದಿದ್ದು. ಕ್ಯಾಮ್ರಾಮ್ಯಾನ್ ಏನದು, ಕ್ಯಾಮ್ರಾಮ್ಯಾನ್ ಚೆನ್ನಮ್ಮ ಜೊತೆ ಹರ್ಷಿತಾ, ಕ್ಯಾಮ್ರಾ ವುಮೆನ್. ಗಿಡಗಳದ್ದು ಸಾಕು ಬಳಸೋದು ಯಾಕೆ, ಬೇಕಾದ್ರೆ ಅಲ್ಲಿ ಬಳಸು, ಅಲ್ಲಿ ನೀಟಾಗಿರುತ್ತೆ. ಸುಟ್ಗಿಟ್ಬಿಟ್ಟು ಹೇಳುತ್ತೆ. ಹಿಂದೈತಾ ಸುಗಂಧ ಎಲ್ಲ ಏನ್ಕಂತಿಲ್ಲ. ಬರಲ್ಲ ಸುಗಂಧ. ಹ್ಞೂ ಹೌದು, ಅದು ಬೇರೆ. ಹ್ಞೂ ಅಲ್ಲಿ ಗಂಡು ಕಡೆ ಹೋಗಲ್ಲ ಅದಕ್ಕೆ. ಇಷ್ಟೇ ಕೈಗೆ ಸಿಕ್ಕಿದ್ದು, ಅದೆಲ್ಲ ನೀರ್ಗವೆ. ಒಂದು ಸೆಲ್ಫಿ ತಗೋ. ಅಲ್ಲ ಅಲ್ಲಿ ತಗೊಂಡು ಬಂದೆ. ಮತ್ತೆ ನೋಡಿ ಎಷ್ಟು ಬೇವ್ತೋಗಿದೆಯಾ ಫುಲ್.
ರೆಡಿಯಾಗಿದೆ. ಅನ್ನ, ಪಾಯಸ, ಪಲ್ಯ, ಸಾಂಬಾರು, ಕೋಸಂಬರಿನೂ ಕೂಡ. ಕೋಸಂಬರಿ ಎಲ್ಲ ಆಗಿದೆ. ಈಚೆಗೆ ನಡಿ. ಕುತ್ಕೊಯ್ತೀನಿ ಮಾಡಿ. ಬರೀ 3 ರೋಡ್ ಯವ್ವ ಯವ್ವ ಯವ್ವ, ಅದು ಹಾಲು. ಇಲ್ಲಿ ಹೆಂಗ ಹೋಗ್ತವ್ರಿ ಅಂತ ಇಲ್ಲೇನು ಈ ಕಡೆ ಎಕ್ಸ್ಟ್ರಾ ರೂಮ್ ಐತಲ್ಲ? ಅಲ್ಲಲ್ಲ, ಈ ಕಡೆ ರೂಮ್. ಎಲ್ಲ ಈ ಕಡೆ ಬಮ್ಮ. ಅಡುಗೆ ಮನೆನೇ ಬಚ್ಚಲು ಚಿಕ್ಕದಾಯ್ತು ಅಷ್ಟೇ. ಬಚ್ಚ ಚಿಕ್ಕದಾಯ್ತಂತೆ. ಕರ್ಕೊಂಡ್ ಬಂದಾರೆ ನಿಮ್ಮ ಹೆಂಗಸ್ರು. ಆ ಕಡೆಯಿಂದ ಎಂಟ್ರೆನ್ಸಾ? ಏ ಹೋಗಮ್ಮ, ಇಲ್ಲಿ ನೀರೈತೆ. ಅದು ಆಯ್ತು. ಅದಿಂದ ಇರುತ್ತ ನಿಮ್ಮಪ್ಪ? ಹುಳ್ಳಿಕಾಳು. ಹುಳ್ಳಿಕಾಳದು. ಹಾ, ಮತ್ತೆ ಏನ್ ಅನ್ಕೊಂಡಿದ್ದೀರಾ? ಇಲ್ಲಿ ಹುಳ್ಳಿಕಾಳು ಎಲ್ಲ ಬಿದ್ದೋಯ್ತು. ನಾನೊಬ್ಳೆ ಮಾಡಿಲ್ಲ. ಮಾಡಿರಿ ನೀರು ಅವಳು ಮಾತ್ರ ತೆಗಿಬೇಕಂತೆ. ತೆಗಿತಾನೆ ಕುಡಿಯ ನೀವು 10 ನಿಮಿಷ ಅಂದ್ರೆ ಅಲ್ಲಿದ್ರ? ಅಲ್ಲಿದ್ದೆ. ನೆನೆ ಬಂದಿದ್ದ, ಹುಷಾರಿಲ್ಲ, ಅದೇ ಬೆಂಗಳೂರು ಹೋಗಾರೆ ಅಂದ್ರು. ಬರ್ತಾ ಹುಷಾರಿಲ್ದೆ. ಈ ರಾಜಮ್ಮನೂ ಸಿಕ್ಕಿಲ್ಲ ನಂಗೆ. ನೀನು ಹೋಗಿದ್ಯಾ? ಇಬ್ರು ಜೊತೆಲಿ ಹೋಗಿದ್ರಿ? ಸರಿ ಪರಂಗೇಣಿ ಅಂದ್ರೆ ಇತ್ತಾ? ಇತ್ತು ಕಣ. ಈಗ ಬಂದ್ಬಿಟ್ಟು ನೀನು ಹಿಂಗಂತ ಇದೆಯಲ್ಲ. ನನ್ನ ಮಗಳು 2 ಸಾರಿ ಫೋನ್ ಮಾಡಿದ್ಲಲ್ಲ, ಎಳ್ನೀರು ಅಂತ ನಾನು ಕುಡಿ ಕಾಯಿ ಎಂಡ ಕುಡಿತಾ ಇದೀಯಾ? ಹೆಂಗದ ಹೇಳು, ಎತ್ಬಿಟ್ಟೆ ಒಂದು ಹೊತ್ತಿಗೆ. ಅದೇನೆ
ಸೂಪರ್. ಇರೋ ಅದೆಲ್ಲ ಕೊಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಅಡಿಗೆ ಬೇಕಾರೆ ಎಲ್ಲಿ ಪಾಪ ಮಾಡಿಕೊಂಡು ಬಿಡ್ಬಿಟ್ಟು ಬಂದೀವಿ ಈಗ ಅವಳು ರೇಗಿಸ್ತಾಳೆ ಬರಬೇಕು. ಎತ್ತಿ ಅಲ್ಲಿ ಪಕ್ಕ ಕೂತ್ಕೊಬಿಡಿ, ಕವರ್ ಬಿಡ್ಲಿ. ನಾಯಿ ಬರ್ಬೇಕಂತೆ. ನನ್ನ ಮಗನೇ ನನಗೆ ಕೊಡ್ದಿರ ನೀನು ಒಬ್ಬನೇ ಕುಡಿತಾ ಇದೀಯಾ ಅಂತ ನೋಡ್ತಾ ಇರೋದು. ಹಂಗೆ ಇಲ್ಲಿ ಹಿಂಗೆ ತೆಗೆದ್ಬಿಡೆ ವರ್ಷು. ಹ್ಞೂ ಕುಡ್ದು ಅಂತ ಇವ್ರು ನೋಡಿ ಸೆಕೆಂಡ್ ರೌಂಡಿಗೆ ನಿಂತಿರೋ. ನೆನ್ನೆ ಮತ್ತೆ ಬಂದೆ ಅದೆಲ್ಲ ನೀನು ಸಿಕ್ತಾ. ಊರೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ವಾಪಸ್ ಆದ್ವಿ. ಯಾವುದೇ ರೀತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅಲ್ಲೂ ಕೂಡ ವಾಪಸ್ ಬರ್ತಾ. ಸೊ ಬೀರೇಶ್ ಬಂದಿದ್ರು ಕರ್ಕೊಂಡೋಗೋದಕ್ಕೆ ಅಂತ ಅಂದ್ಬಿಟ್ಟು ಅವಾಗ ಮಾತ್ರ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಎಂಡ್ ಮಾಡೋಣ ವೀಡಿಯೋನ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.